ರೀ, ಇವಾಗ ಬಂದ್ರಾ? ಕುಡಿ ಬ್ಯಾಗು. ಅಪ್ಪ, ಎಷ್ಟೊಂದು ವೆಯ್ಟ್ ಇದೆ ಬ್ಯಾಗು. ರೀ, ನಾನಿವತ್ತು ಒಂದು ಬಂಗಾರದ ಚೈನ್ ನೋಡಿದ್ದೀನಿ. ನನಗೆ ಚೈನ್ ತಂದುಕೊಡ್ತೀರಾ? ಅಮ್ಮಮ್ಮ ಅಂದರೆ ಒಂದು 20 ಗ್ರಾಮ್ ಕಣ್ರಿ. ಡಿಸೈನ್ ತೋರಿಸ್ತೀನಿ ರೀ. ರೀ, ನನಗೆ ಅವೆಲ್ಲ ಗೊತ್ತಿಲ್ಲ. ನನಗೆ 20 ಗ್ರಾಮ್ ಚೈನ್ ಬೇಕೇ ಬೇಕು. ದುಡ್ಡಿಲ್ಲ ಅಂದರೆ ನಾನೇನು ಮಾಡಲಿ? ನಿಮ್ಮಮ್ಮ ಕೇಳಿದ್ರೆ ಮಾಡಿಸ್ಕೊಡ್ತೀರಾ? ನಿಮ್ಮ ಅಕ್ಕ ಕೇಳಿದ್ರೆ ಮಾಡಿಸ್ಕೊಡ್ತೀರಾ? ಬೇರೆಯವ್ರಿಗೆಲ್ಲ ಏನು ಕೇಳಿದ್ರು ಮಾಡಿಕೊಡ್ತೀರಾ? ನನಗೆ ಅಂತ ಏನಾದರೂ ಮಾಡಿದ್ದೀರಾ? ನಾನು ಕರಿಮಣಿ ಚೈನ್ ಎಲ್ಲ ಹಾಕ್ಕೊಳ್ಳಲ್ಲ. ಏನೇ ಇದ್ರೂ ನಾನು ಚಿನ್ನದ ಚೈನ್ ಹಾಕೋಬೇಕು. ಸಾಲ ಮಾಡ್ತಿರೋ ಏನು ಮಾಡ್ತಿರೋ ನನಗೆ ಗೊತ್ತಿಲ್ಲ ರೀ. ಏನತ್ತೆ ನಿಮ್ಮದು? ಹೌದು, ಜಗಳ ಮಾಡಿದ್ವಿ. ನಿಮಗೆ ಕಿವಿ ಎಲ್ಲ ಇಲ್ಲೇ ಇರುತ್ತೆ. ಇವ್ರ ರೂಮಲ್ಲಿ ಜಗಳ ಮಾಡ್ತಿದ್ದಾರಾ, ನಗ್ತಿದ್ದಾರಾ, ಅಳ್ತಿದ್ದಾರಾ? ನಾವು ನೆಮ್ಮದಿಯಾಗಿರಕ್ಕೆ ನೀವು ಕೂಡ ಬಿಡಲ್ಲ. ನಾನು ಕುಂಕುಮ ಇಟ್ಕೊಳ್ಳಲ್ಲ ರೀ. ನೀವು ಯಾವತ್ತು ನನಗೆ ಮಾಂಗಲ್ಯ ಚೈನ್ ಕೊಡಿಸ್ತೀರಾ ಅವತ್ತೇ ಹಣೆ ಕುಂಕುಮ ಇಡೋದು. ಅಲ್ಲಿವರೆಗೂ ಕುಂಕುಮ ಇಡಲ್ಲ, ತಾಳಿನೂ ಹಾಕ್ಕೊಳ್ಳಲ್ಲ. ಅಪ್ಪನ ಮನೆಗೆ ಹೋಗ್ಬೇಕು. ಅಲ್ಲಿ ಹೋದಾಗ ಎಲ್ಲರೂ ನನ್ನ ಕತ್ತನ್ನೇ ನೋಡ್ತಾರೆ. ಹಿತ್ತಾಳೆದು ಹಾಕಿದಾಳ, ಚಿನ್ನದ ಹಾಕಿದಾಳ ಅಂತ. ಹಿತ್ತಾಳೆದು ಅಂತ ಗೊತ್ತಾದರೆ ನನ್ನ ಮಾನ ಮರ್ಯಾದೆ ಹೋಗುತ್ತೆ. ಇನ್ನೇನು ಉಳ್ಕೊಂತು? ತಾಲಿನ ಬಿಚ್ಚಿಟ್ಟಿದ್ದೀನಿ, ಬೇಕಾದ್ರೆ ಹಾಕೊಳ್ಳಿ ನೀವೇ. ರೀ, ಯಾಕೆ ನಿಂತ್ಕೊಂಡಿದ್ದೀರಾ ನನ್ನ ಕಣ್ಮುಂಚರೆ? ಮಾಂಗಲ್ಯ ಚೈನ್ ತೊಗೊಂಡು ಬರೋವರೆಗೂ ಮನೆಗೆ ಬರಬಾರ್ದು. ಹೋಗ್ತಾ ಇರಿ, ನನ್ನ ಕಣ್ಮುಂದೆ ನಿಂತ್ಕೋಬೇಡಿ. ಏನು? ನೀವಿಲ್ಲ ಅಂದರೆ ನನಗೆ ಗೊತ್ತಾಗುತ್ತಾ? ಏನೂ ಗೊತ್ತಾಗಲ್ಲ. ಎಷ್ಟೋ ಜನ ಜೀವನ ಮಾಡ್ತಿದ್ದಾರೆ, ಅದ್ರಲ್ಲಿ ನಾನು ಒಬ್ಳು ಅಂತ ಜೀವನ ಮಾಡ್ತೀನಿ ಅಷ್ಟೇ. ಅಯ್ಯೋ, ಇಷ್ಟೊತ್ತಾದ್ರೂ ಈ ಮನುಷ್ಯ ಬಂದೇ ಇಲ್ವಲ್ಲ. ಫೋನ್ ಮಾಡೋಣ. ಫೋನ್ ರಿಂಗ್ ಆಗ್ತಾ ಇದೆ, ಫೋನು ಕೂಡ ತೆಗಿತಿಲ್ವಲ್ಲ. ಛೇ, ನಾನು ಯಾಕಪ್ಪ ಜಗಳ ಮಾಡಿದೆ? ಕೋಪದಲ್ಲಿ ಹೋಗಿ ಮನೆ ಬಿಟ್ಟು ಅಂದೆ. ನಾನು ಹಿಂಗೆ ಮಾಡ್ತಾರೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಹಲೋ ಅಕ್ಕ, ನಮ್ಮ ಮನೆಯವ್ರೇನಾದರೂ ಬಂದ್ರಾ? ಇಲ್ಲ ಸೌಮ್ಯ. ಬಂದಿಲ್ವಾ? ಫೋನ್ ಮಾಡ್ತಿದ್ದಾರೆ. ಹೌದು, ಅನ್ನೊಂದು ನಂಬರು. ಹಲೋ, ಯಜಮಾನ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ.